ಈ ಕತ್ಲಲ್ಲಿ ಕರಡಿಗೂ ಜಾಮೂನು ತಿನ್ಸೋಕ್ಕೆ ಹೋಗ್ಬಾರ್ದು ಹಂಗೈತಲ್ಲ ನೋ ನಾವು ಗಾಡಿ ಹೊಡೆಯೋದು ಹಿಂಗ ನೋಡ್ರು बात करने का तेरा कंप्लीट करने का है तेरा कंप्लीट करने का है मैनेजर करे 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 ಈ ಥರನೇ ಅವ್ನು ಹುಡುಗನ ಜೊತೆ ಹೆಂಗೆ ಮಾತಾಡ್ತಾನೆ ಒಬ್ಬೊಬ್ಬ ಪಪ್ಪಿ ಬೇರೆ ಕೊಡ್ತಿದ್ಯಾ ಪ್ಯಾಕ್ ಮಾಡೋಕ್ಕೆ ಬರಲ್ವ ನಿಮಗೆ ಹುಡುಗರ ಜೀವನದಲ್ಲಿ ಪ್ಯಾಕೇ ಮಾಡಿರ್ತೀರ ಇನ್ನೇನು ಮತ್ತೆ ಎಷ್ಟೊಂದು ಕ್ಯೂಟ್ ಆಗಿದ್ದೀರಾ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸರ್ಜೆ ಕನ್ನಡಿಗ ಎಲ್ಲರೂ ಹೆಂಗಿದ್ದೀರಿ ನಾ ಅಂತರ ಭಾರಿ ಚಲೋ ಅದೀನಿ ಆದರೆ ನಮ್ಮ ಗಾಡಿ ಚೈನ್ಸ್ ಪಾಕೆಟ್ ಹೋಗೈತಿ ಏನು ಮಾಡೋಕ್ಕಾಗಲ್ಲ ಹಾಕಿಸ್ಬೇಕೈತಿ ಸದ್ಯಕ್ಕೆ ಕಾಸಿಲ್ಲ ಆಮೇಲೆ ಹಾಕ್ಸೋಣ ನಾಳೆ ಸಂಬಳ ಆಗುತ್ತಾ ಹೋದರ್ದ ನಾಳೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಆದರೆ ಸ್ವಲ್ಪ ಚೈನ್ಸ್ ಪಾಕೆಟ್ ತುಂಬ ದಿವಸ ಆಯಿತು ಆಲ್ಮೋಸ್ಟು ಒಂದು 3 ತಿಂಗಳಾಯ್ತು ಅನಿಸುತ್ತೆ ನಾನು ಹಾಕಿಸ್ಬಿಟ್ಟು ಹೊಸದು ಅವತ್ತಿಂದ ಹಾಕಿಲ್ಲ ಡ್ಯೂಟಿ ಅಂದರೂ ಲಾಗಿನ್ ಆಗಿದ್ದೀನಿ 6:45 ಗಂಟೆ ಟೈಮ್ ಆಗೈತೆ 35 ಆರ್ಡ್ರ್ ಹೊಡೆದ್ರೆ ₹500 ಇನ್ಸಿಟ್ ಐತೆ ಏನು ಕ್ಯೂಟಾಗಿ ನಾಯೈತೆ ನೋಡ್ರಿ ಇದು ಸಾಕತ್ತೈತೆ ಡೈಲಿ ನೋಡ್ತೀನಿ ಅದನ್ನು ನೋಡೋಣ ಇವಾಗ ಯಾವುದೋ ಒಂದು ಆರ್ಡ್ರ್ ಬಿದ್ದಿಲ್ಲ ಎಲ್ಲಿ ಕೊಡ್ತಾನೆ ರಿಫ್ರೆಶ್ ಅವಾಗ ಮಾಡ್ತಾ ಇರಬೇಕು ಝೋನಲ್ಲಿದ್ದಾಗ ಔಟ್ ಆಫ್ ಝೋನಲ್ಲಿದ್ದರೆ ಸಡನ್ನಾಗಿ ಡ್ಯೂಟಿನೇ ಆಫ್ ಮಾಡಿಬಿಡ್ತಾನೆ ಔಟ್ ಆಫ್ ಝೋನಲ್ಲಿ ರಿಫ್ರೆಶೇ ಮಾಡೋದು ಭಯ ಆಗಿಬಿಡುತ್ತೆ ನನಗೆ ನೋಡೋಣ ಬರ್ರಿ ಈಗ ಇದಕ್ಕೆ ಹೋಗೋಣ ಎಲ್ಲಿ ಸಂಜಯ್ ನಗರಕ್ಕೆ ಏನು ಡೈಲಿ ಇಷ್ಟೊತ್ತಿಗೆ ಒಂದು ಆರ್ಡ್ರ್ ಆದ್ರೂ ಹೊಡಿಸ್ತಿದ್ದ ಏನು ಇವತ್ತು ಒಂದು ಆರ್ಡ್ರ್ ಹೊಡಿಸ್ಲಿಲ್ವ ನನ್ನ ಮಗಂದು ಹೋದು ತಿರುಗಿ 10 ನಿಮಿಷ ಆಯ್ತು ಲಾಗಿನಾಗಿ ತಿರುಗಿ ಎಲ್ಲಪ್ಪ ಬಂದೆ ಅಂದರೆ BL ಹತ್ರ ಬಂದೆ BL ರೋಡು ಇಲ್ಲಿ ನೋಡಿದ್ರೆ 50% ಸರ್ಜ್ ಇರೋದು ಅಲ್ಲಿ ನೋಡಿದ್ರೆ 45% ಐತೆ ಸಕರ್ನಗರ ಝೋನಲ್ಲಿ ಆದರೆ ಏನು ಮಾಡೋದು ಆರ್ಡ್ರೇ ಕೊಡ್ತಾ ಇಲ್ಲ ಏನಾಗಿದೆ ಈ ಪಟ್ಟಣಕ್ಕೆ ಆರ್ಡ್ರ್ ಸುಗಿದಕ್ಕೆ ಜನ ಆರ್ಡ್ರ್ ಮಾಡ್ತಾ ಇಲ್ವೇ ಜನರೇ ಆರ್ಡರ್ ಮಾಡಿ ಜನರೇ ಬೇಗ ಬೇಗ ಆರ್ಡರ್ ಮಾಡಿ ಎದ್ದು ಬಿಟ್ಟು ಅಡುಗೆಯನ್ನು ಮಾಡಬೇಡಿ ಮನೆಯಲ್ಲಿ ನಾವು ಇದ್ದೀವಿ ತಂದು ಕೊಡೋಕ್ಕೆ ಟೈಮ್ ಟು ಟೈಮಿಗೆ ಆದರೆ ನೀವು ಆರ್ಡರ್ ಮಾಡಿದ್ರೆ ನಾವು ಟೈಮ್ ಟು ಟೈಮ್ ತಂದು ಕೊಡ್ತೀವಿ ಅಷ್ಟೇ ಸ್ನೇಹಿತರೆ ಕರೆಕ್ಟಾಗಿ 7 ಗಂಟೆಗೆ ಆರ್ಡ್ರ್ ಕೊಟ್ಟ ಮಲ್ಟಿ ಆರ್ಡ್ರು ಅದು ವಿನ್ನಾ ಸ್ಟೋರ್ ಪಿಕಪ್ಪು ಒಂದು ಸದಾಶಿವನಗರ ಡ್ರಾಪು ಇನ್ನೊಂದು ಇದೆಲ್ಲಿ ಯಾವುದಿದು ವೆಲ್ಸನ್ ಟೌನ್ ಅಂತೆ ವೆಲ್ಸನ್ ಟೌನ್ ಯಾವುದೋ ಯಾರಿಗೆ ಗೊತ್ತು ಹೋಗೋಣ ಬರ್ರಿ ₹90 ಕೊಟ್ಟೋಣ 2 ಆರ್ಡ್ರ್ ಸೇರಿಸ್ಬಿಟ್ಟು ಪಿಕಪ್ಪು ಡ್ರಾಪ್ ಆದರೆ ಪಿಕಪ್ಪಿಗೆ ಏನು ಮಾಡೋದು ಇಲ್ಲಿಂದ ಇಷ್ಟಕ್ಕೆ ಹೋಗ್ಬೇಕು 4 ಕಿಲೋಮೀಟ್ರು ಏನು ಮಾಡೋದು ಹೋಗಲೇಬೇಕಲ್ಲ 0 ಇದು ಇನ್ನೊಂದಿದೆ 2 ಆರ್ಡ್ರ್ ಬಿದ್ದಿತ್ತಲ್ಲ 5 ನಿಮಿಷದಲ್ಲಿ ಪಿಕಪ್ಗೆ ಬಂದುಬಿಟ್ಟಿದ್ದೀನಿ ಆಲ್ಮೋಸ್ಟು ಇದು ಯಾವುದು 1495 ಇದು ಯಾವುದು ಅಣ್ಣ ಹೌದಾ ಥ್ಯಾಂಕ್ಸ್ ಅಣ್ಣ ಪ್ರಶ್ನೆ ಆರ್ಡ್ರ ಯಾವ್ದು ಮಾಡ್ತಾಯಿರೋ ಸೋಡಪೆಕ್ಸಾ ಹೌದಾ ಸರಿ ಯಾರು ಶಂಕರ ಅವರು ಮನೇಲಿ ಇರ್ಬೇಕು ಅನ್ಸತ್ತೆ ಗೊತ್ತಿಲ್ಲ ಸರಿ ಆಯ್ತು ಅಣ್ಣ ಥ್ಯಾಂಕ್ಸ್ ಅಣ್ಣ ಸರಿ ಬರ್ರಿ 2 ಆರ್ಡ್ರ್ ಪಿಕಪ್ ಆಯಿತು ಡ್ರಾಪ್ ಮಾಡೋಕೆ ಹೋಗೋಣ ಇವಾಗ ಕಸ್ಟಮರ್ ಲೊಕೇಶನ್ ಹತ್ರ ಬಂದಿದ್ದೀನಿ ಎಲ್ಲವರೆಗೂ ಕಸ್ಟಮರ್ 212 ಮನೆ ನಂಬರ್ ಸಿಗ್ತಾರೆ ನೋಡಿ ಇದೇ ಇರ್ಬೇಕು ಅನ್ಸುತ್ತೆ ಆಲ್ಮೋಸ್ಟು ಗೊತ್ತಿಲ್ಲ ಕಾಲ್ ಮಾಡಿದ್ದೀನಿ ನೋಡೋಣ ಸರ್ ನಿಮ್ಮದೇನಾ ಇಲ್ಲೇ ಬಂದ್ರ ಸರ್ ನೇಮ್ ಸರ್ ಹಾಂ ಓಕೆ ಸರ್ ವೆಲ್ಕಮ್ ಸರ್ ನೋಡಿರಿ 7:19 ಗಂಟೆಗೆ ಪಿಕಪ್ಪು ಡ್ರಾಪು 7 ಗಂಟೆ ಕರೆಕ್ಟ್ ಆರ್ಡ್ರ್ ಬಿದ್ದಿರೋದು ಸಂಜಯನಗರ 80 ಫೀಟ್ ರೋಡಿಂದ ಪಿಕಪ್ಪು ಡ್ರಾಪ್ ಎಲ್ಲ ಸೇರಿಸ್ಬಿಟ್ಟು ಪರವಾಗಿಲ್ಲ ಚೆನ್ನಾಗಾಯಿತು ಎಷ್ಟು ರೂಪಾಯಿ ಕೊಟ್ಟಿದ್ದ ₹99 2 ಆರ್ಡ್ರ್ ಕೌಂಟ್ ಆಯಿತು ಆದರೆ ಬೇಗ ಈ ಥರ ಕಸ್ಟಮರ್ಗಳು ಬೇಗ ಅಲ್ಲಿ ಫಸ್ಟು ಫುಡ್ಡು ಬೇಗ ಪ್ಯಾಕ್ ಮಾಡಿಕೊಟ್ರೆ ನಾವು ಬೇಗ ಪಿಕಪ್ಪು ಡ್ರಾಪ್ ಮಾಡ್ತೀವಿ ಒಂದೊಂದು ಸರಿ ಕಸ್ಟಮರ್ಗಳ ಹತ್ರ ಬಂದರೆ ಕಸ್ಟಮರೇ ಕಾಲ್ ಪಿಕ್ ಮಾಡಲ್ಲ ಅದೊಂದು ಪ್ರಾಬ್ಲಮ್ ಒಂದೊಂದು ಸಲ ರೆಸ್ಟೋರೆಂಟ್ ಹತ್ರ ಪ್ರಾಬ್ಲಮ್ಸು ಏನು ಮಾಡೋಕ್ಕಾಗಲ್ಲ ಅಂದರೆ ಬೇಗ ಕೊಟ್ಟರೆ ಈ ಥರ ಬೇಗ ಹೊಡಿಬೋದು ನೋಡಿ ಎಷ್ಟು ನಿಮಿಷದಲ್ಲಿ ಕರೆಕ್ಟ್ 20 ನಿಮಿಷದಲ್ಲಿ ₹99 ಅದು ಎಷ್ಟು ಕಿಲೋಮೀಟ್ರು ಟೋಟಲ್ ಪಿಕಪ್ಪು ಡ್ರಾಪ್ 9.5 ಕಿಲೋಮೀಟ್ರ್ ಇತ್ತು ಪರವಾಗಿಲ್ಲ ಶಬಾಷ್ ನನಗೆ ಯಾರು ಶಬಾಷ್ ಕೊಡಲ್ಲ ನನಗೆ ನಾನೇ ಶಬಾಷ್ ಕೊಡ್ತೀನಿ ಏನಂತೀರ ಗೆಳೆಯರೇ ಇವಾಗ ಸ್ನೇಹಿತರೆ ವಸಂತ ನಗರ ಚಾಯ್ಸಲ್ಲಿದ್ದೀನಿ ಆಲ್ಮೋಸ್ಟ್ 3ನೇ ಆರ್ಡ್ರ್ ಬಿದ್ದಿರೋದು ಎಲ್ಲಪ್ಪ ಅಂದರೆ ಇದು ಎಲ್ಲಿ ಬಿದ್ದೈತೆ ನಮ್ಮ ತಾಯಿನೇ ಗೊತ್ತಿಲ್ಲ ಯಾವುದು ಚೌಡಪ್ಪ ರವೇಟು ಸಿನಿ ಪೊಲೀಸ್ ಏನು ಬಂತು ಇರುವೆನಾ ಎಲ್ಲಿ ಹಾಂ ಬಂತು ತಗೊಳ್ಳಿ ಓಹೋ ಇರುವೆ ಅಲ್ಲಿದೆ ನೋಡಿ ಸಾಯಿಸ್ಬಿಟ್ರಾ ಬೆಳಗ್ಗೆನೆ ಓಹೋ ಕೆಫೆದಲ್ಲಿ ಇರಬಾರ್ದಾ ಮತ್ತು ಇನ್ನೆಲ್ಲಿರಬೇಕು ನಿಮ್ಮ ಮನಸ್ಸಲ್ಲಿ ಇರುತ್ತೆ ಅದಕ್ಕೆ ಬಂದಿರೋದು ಅನಿಸುತ್ತೆ ಅದು ಹಾಂ
ಹಾಕಿ ಟೇಪ್ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಏನಾಗಲ್ಲ. ಏನು ಮೇಡಮ್ ಇಷ್ಟಕ್ಕೂ ಕಂಜೂಸ್ ಮಾಡಿದ್ರೆ ಹೆಂಗೆ? ಓಹೋ ಪ್ಯಾಕ್ ಮಾಡೋಕ್ಕೆ ಬರಲ್ವ ನಿಮಗೆ? ಹುಡುಗರ ಜೀವನದಲ್ಲಿ ಪ್ಯಾಕೇ ಮಾಡಿರ್ತೀರ ಇನ್ನೇನು ಮತ್ತೆ. ನಿಮಗೆ ಪ್ಯಾಕ್ ಮಾಡಿಲ್ಲ ಅಂದ್ರೆ ಹೆಂಗೆ? ಎಷ್ಟೊಂದು ಕ್ಯೂಟ್ ಆಗಿದ್ದೀರಾ. ನಾಷ್ಟ ಮಾಡಿದ್ರಕ್ಕ? ಯಾರು ಹಂಗೆ ಅಂದ್ಕೊಂಡೆ ಮ್ಯಾನೇಜರ್ ಆಗಿಬಿಟ್ರಾ? ಇದು ಯಾರ್ದು? ಇದು ನಂದಲ್ಲ. ಇದು ನೋಡಿ 8 to 6 ಏನು ಪ್ಯಾಕ್ ಮಾಡಿದ್ರೆ ಇರಲ್ಲ, ಇದು ಬೇರೆ ಆರ್ಡ್ರು. ಇಲ್ಲಿದೆ ನೋಡಿ ಬಿಲ್ ಅನ್ನೋದು. ಐಟಮ್ ಇದೇ ತಾನೇ ಹಾಕಿದ್ರಾ? ಹೆಂಗ್ರಿ ನೀವು ಮ್ಯಾನೇಜರ್ ಆದ್ರಿ? ಹಾಂ ಹೇಳಿ. ಓಹೋ ನಾನು ಮಾತಾಡಿದ್ದು ಕನ್ಫ್ಯೂಸ್ ಆಗಿಬಿಟ್ರಾ? ಲೈಫಲ್ಲಿ ಫಸ್ಟ್ ಟೈಮ್ ನೋಡಿ ನೀವೇ ಕನ್ಫ್ಯೂಸ್ ಆಗಿರೋದು. ಬೇರೆ ಹುಡುಗರು ಇದ್ರೂ ಕನ್ಫ್ಯೂಸ್ ಆಗಿಲ್ಲ ಇಷ್ಟು ರೆಸ್ಟೋರೆಂಟಲ್ಲಾದ್ರೂ. ಸರಿ, ಆಲ್ ದ ಬೆಸ್ಟ್, ಬಾಯ್. ಬರ್ರಿ ಹೋಗೋಣ ಈಗ. ಪಿಕಪ್ ಆಯಿತು, ಡ್ರಾಪ್ ಮಾಡೋಕ್ಕೆ ಹೋಗೋಣ. ಇಲ್ಲಿಂದ ಆಲ್ಮೋಸ್ಟು ಎಲ್ಲೇ ಇತ್ತಪ್ಪ ಅಂದರೆ ವಿಧಾನಸೌಧದಿಂದ ಮುಂದ್ಗಡೆಯಿಂದ ಹೋಗಬೇಕು. ಚಿಕ್ಕಪೇಟೆ ಆದಮೇಲೆ ಯಾವ ಏರಿಯಾ ಅಂತ ಗೊತ್ತಿಲ್ಲ. ಇದು ಯಾವುದೋ ಅಪಾರ್ಟ್ಮೆಂಟಲ್ಲಿ ಬಿದ್ದಿತ್ತಪ್ಪ, ಯಾವ ಏರಿಯಾ ಅಂತ ನನಗೆ ಗೊತ್ತಿಲ್ಲ. ಆಲ್ಮೋಸ್ಟ್ ಇದು ಅಪಾರ್ಟ್ಮೆಂಟ್ ಸೆಕೆಂಡ್ ಟೈಮ್ 3rd ಟೈಮ್ ಬಂದೆ. ಒಂದು ಸರಿ ನೈಟಲ್ಲಿ ಬಂದಿದ್ದೀನಿ, ಅದು ಅಷ್ಟೇ ಗೊತ್ತು. ಇವಾಗ 3 ಆರ್ಡ್ರ್ ಹೊಡೆದಿದ್ದೀನಿ. 174 ರೂಪಾಯಿ ಆಗಿದೆ. 1 hour 17 ನಿಮಿಷ ಆಯಿತು. ಬರ್ರಿ ಇಲ್ಲಿಂದ ಮತ್ತೆ ನಮ್ಮ ಝೋನಿಗೆ ಹೋಗ್ಬೇಕು. ಇವಾಗ ಖಾಲಿ ಇಲ್ಲ ಆರ್ಡ್ರು ರಿಟರ್ನ್ ಅಮೌಂಟ್ ಬೇರೆ 11 ರೂಪಾಯಿ ಕೊಡ್ತಾನೆ ಎಲ್ಲೋ ಗೊತ್ತಿಲ್ಲ. ಆಲ್ಮೋಸ್ಟು ಸ್ನೇಹಿತರೆ, ನಾನಿರೋದು ಇವಾಗ ನಂದಿನಿ ಲೇಔಟಲ್ಲಿದ್ದೀನಿ. ನಂದಿನಿ ಲೇಔಟು ಇಲ್ಲಿ ಮಹಾಲಕ್ಷ್ಮಿ ಲೇಔಟ್ ಹತ್ತತ್ರ ಇದ್ದೀನಿ. ಬಟ್ ಇವಾಗ ಇಲ್ಲಿಂದ ಮಲ್ಲೇಶ್ವರಂ ಪಿಕಪ್ಪು ಯಾವುದೋ ಪಾಕಶಾಲಾ ಡ್ರಾಪು ಸದಾಶಿವನಗರ, ಮತ್ತು ಇನ್ನೊಂದು ಇದಕ್ಕೆ ಡ್ರಾಪು ಯಾವುದೋ RT ನಗರ ಬಸ್ ಡಿಪೋ ಹತ್ರ ಕೊಟ್ಟವನೆ. ಏನು ಹುಚ್ಚು ನಮ್ಗೆ ಹತ್ರ ಪಿಕಪ್ ಹೇಳ್ತಾನೆ 2 ಆರ್ಡ್ರು ಅಂತೀನಿ ನಾನು. ಇರಿ ತೊಗೊಂಡು ಹೋಗೋಣ. ಇವತ್ತೊಂದು 2 ಆರ್ಡ್ರ್ ಹೊಡೆದ್ರೆ ಆಲ್ಮೋಸ್ಟ್ ಎಷ್ಟಪ್ಪ ಆಗುತ್ತೆ ಅಂದರೆ ಇವಾಗೊಂದು 7 ಆರ್ಡ್ರ್ ಆಗಿದೆ. ಇದೊಂದು ಕೊಟ್ಟರೆ ಒಂದು 8 9 ಆರ್ಡ್ರ್ ಆಗುತ್ತೆ 2 ಕೊಟ್ಟರೆ. ಇಲ್ಲಿ ಆಟೋ ಮೇಲೆ ಒಂದು ಲವ್ ಓಡ್ಸ್ ಹಾಕೊಂಡು ನೋಡ್ರಿ. ನನ್ನ ಆಯಸ್ಸು ಇರುವವರೆಗೆ ನನಗೆ ನಿನ್ನ ಪ್ರೀತಿ ಬೇಕು, ಇಲ್ಲದಿದ್ದರೆ ನಿನ್ನ ಪ್ರೀತಿ ಇರುವಾಗಷ್ಟೇ ನನ್ನ ಆಯಸ್ಸು ಸಾಕು. PU ಅಂತೆ UK ಹುಡುಗ ಯೋಗಿ. ಓಹೋ ಯಾವುದಣ್ಣ? ಯಾವ್ರಣ್ಣ? ಯಾವರು? ಇಲ್ಲ ಯಾವ್ರಂದೆ? ಇಲ್ಲ ಲೈಟ್ಸ್ ಸಕ್ಕತ್ತಾಗಿ ಹಾಕಿದ್ದಲ್ಲ ಅದಕ್ಕೆ ಕೇಳಿದ್ದು. UK ಬಾಯ್ಸ್ ಅಂತ ಐತಲ್ಲ ಅದಕ್ಕೆ ಕೇಳಿದ್ದು. ನಮ್ಮದು ಆ ಕಡೆನೇ ಬೆಳಗಾವಿ, ಅದಕ್ಕೆ ಕೇಳಿದ್ದು. ಸರಿ ಚೆನ್ನಾಗಿ ಹಾಕಿದ್ರಣ್ಣ. ಸರಿ ಅಣ್ಣ. ನೋಡ್ರಿ ಈ ಥರ ಏನು ಸಕ್ಕತ್ತಾಗಿ ಆಟೋದವ್ರು ಮಾತಾಡಿಸ್ತಾರೆ. ಲವ್ ಯು ಅಣ್ಣ. ಒಂದು 48 ಆಯ್ತಣ್ಣ. ಎಲ್ಲ ಬೇರೆ ಹಾಂ ಮಾಡ್ತಾ ಇರೋದು ನೋಡ್ತೀರಾ. SRJ ಕನ್ನಡಿಗ ಅಂತ ಇದೆ ನೋಡಿ. ಕನ್ನಡಿಗ ಅಂತ ಇದೆ. ಡೆಲಿವರಿ ಫೀಲ್ಡ್ದೇ ಮಾಡೋದು ಡೈಲಿ ಅರ್ನಿಂಗ್ಸು ಅದು ಇದು ಅಂತ. ಹೌದಾ? ಮಾಡಿ ಆಲ್ ದ ಬೆಸ್ಟ್ ಅನ್ನ. ಕಂಗ್ರಾಚ್. ಯಾವುದು ಯೂಟ್ಯೂಬ್ ಹೆಸರು? ಇನ್ನೂ ಹಾಕಿಲ್ಲ. ಹಾಂ ಹೆಸರು ಪ್ಲಾನ್ ಮಾಡಿದ್ದೀನಿ, ಆದ್ರೆ ಇನ್ನೂ ಚಾನೆಲ್ ಎಲ್ಲ ಓಪನ್ ಅಲ್ಲಿ ಇದೆ. ಹೌದಾ? ಇನ್ನು ಎಲ್ಲ ಯಾವ್ದ್ರ ಬಗ್ಗೆ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಇದೆ ಸ್ವಿಗ್ಗಿದೆ ಒಂದು. ಹೌದಾ? ನಾನು ಇದೇ ಮಾಡ್ತಾ ಇರೋದು. ಎಷ್ಟು ಕಷ್ಟ ಪಡ್ತೀವಿ, ಎಷ್ಟು ದುಡಿತಾ ಇದೀವಿ. ಅದೇ ಇದೆ ನೋಡಿ ನಂದ್ರಲ್ಲಿ. SRJ ಅಂತ ಇದೆ ನೋಡಿ. RJ ಕನ್ನಡಿಗ ಅಲ್ಲೇ ಮೇಲೆ ಬರುತ್ತೆ ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ. ಓಕೆ ಥ್ಯಾಂಕ್ಸ್ ಅಣ್ಣ. ಬರೋಣ. ನಿಮ್ಮ ಜರ್ನಿ ಹಿಂಗೆ ನಡೀಲಿ. ಥ್ಯಾಂಕ್ ಯು ಅಣ್ಣ. ನೀವು ಮಾಡಿ ಅಣ್ಣ. ಇವಾಗ ಜಕ್ಕೂರು ಟ್ರಪಲ್ಸ್ JKಗೆ ಟ್ರಪಲ್ಸ್ ಇದೆಯಲ್ಲ ಅಲ್ಲಿ ಬಂದಿದ್ದೀನಿ. ಯಾರೋ ಒಬ್ರು ನಂಗೆ ಕಮೆಂಟ್ ಹಾಕಿದ್ರು ಇಲ್ಲಿ ಟೀಗೆ ಕೊಡ್ತಾರೆ ಅಂತ. ಆಲ್ಮೋಸ್ಟ್ ಟೀಗೆ ಯಾರು ಕೊಡಲ್ಲ. ನಮ್ಮ ಅಂಕಲ್ ಬೇರೆ ಇದ್ದಾರೆ ಕುತ್ಕೊಂಡವ್ರೆ. ನೋಡೋಣ ಬರ್ರಿ ಏನಂತ ಕೇಳೋಣ. ಅಂಕಲ್ ನಮಸ್ಕಾರ. ಏನು ಫುಲ್ ಜೋರಾ ಅಣ್ಣ? 16 ಹೇಳ್ತೀರಿ, ರೆಡಿ ಇದೆ ನೋಡಿ. 16 ಹೇಳ್ತೀರಿ. ಮತ್ತೇನು ಅಂಕಲ್ ಸಮಾಚಾರ? ಫುಲ್ ಝೊಮ್ಯಾಟೊ ನೋಡಿ. ಅವ್ನು ಹುಡುಗನ ಜೊತೆ ಹೆಂಗೆ ಮಾತಾಡ್ತಾನೆ. ಅಬ್ಬಾ ಪಪ್ಪಿ ಬೇರೆ ಕೊಡ್ತಿದ್ಯಾ? ಅಬ್ಬಾ ಏನು ಗುರು ವಿಡಿಯೋ ಕಾಲಲ್ಲಿ ಪಪ್ಪಿ ಕೊಡ್ತಾವನೆ. ಬಡ್ಡಿ ಮಾಡಿ ನಮಗೆ ನೋಡಿದ್ರೆ ಈ ಥರ. ಅಣ್ಣ 16 ಹೇಳ್ತೀರಿ ಇದೇನಾ? ಇಲ್ಲಿ ನೋಡಿ ನೀರು ಥರ ಇಟ್ಟವ್ರೆ. ನೀರಾದ್ರೂ ಕುಡಿಯೋಣ ಇರಿ. ಹೋಗೋಣ ಫಸ್ಟ್ ನೀರು ಕುಡಿದ್ಬಿಟ್ಟು. ಇನ್ನೂ ನಾಷ್ಟಾನೇ ಮಾಡಿಲ್ಲ. ಇದೊಂದು ಕೊಡ್ತೀನಿ, ಕೊಟ್ಬಿಟ್ಟು ನಾಷ್ಟ ಮಾಡಿಬಿಟ್ಟು 12 ಗಂಟೆಗೆ ಸಿಗ್ತೀನಿ ಮತ್ತೆ. ಇವಾಗ ಸಹಕಾರ ನಗರ ಮೇಘನಾ ಫುಡ್ಸ್ ಹತ್ರ ಇದೆ. ತುಂಬ ಜನ ಹುಡುಗರು ಕೂತ್ಕೊಂಡವ್ರೆ. ಟೀಗೆ ಇಲ್ಲೇ ಕುಡ್ಕೊಂಡೆ. ಆಲ್ಮೋಸ್ಟು ಆರ್ಡ್ರು ಏನು ಬೀಳ್ತಾ ಇಲ್ಲ. ಅದಕ್ಕೆ ಮತ್ತೆ ಟೀ ಅಂತ ಕುಡ್ದೆ ನಾಷ್ಟಾನ ಮಾಡಿದೆ. ಒಂದು ಫಲಾವ್ ತಿಂದೆ. ಓಹೋ ಅಣ್ಣ ಮೆತ್ತಗೆ ಬರೋಣ. ನೋಡೋಣ ಇವಾಗ ನಮ್ಮ BL ರೋಡ್ ಕಡೆ ಹೋಗೋಣ. ಸಂಜಯ್ ನಗರ ಕಡೆ ಏನು ಸಿಕ್ಕಾಪಟ್ಟೆ ಬಿಸಿಲು ಅಂದರೆ ಬಿಸಿಲು ಹೊಡಿತೈತೆ. ಏನು ಮಾಡೋಕ್ಕಾಗಲ್ಲ, ಮಾಡಿದ್ರೆ ಅಣ್ಣ ಕೆಲಸ ಮಾಡೋದು. ನೋಡೋಣ ಇವಾಗ ಆಲ್ಮೋಸ್ಟು ಅರ್ನಿಂಗ್ಸು ಒಂದು 600 ಚಿಲ್ಲರೆ ಆಗಿರೋದು. 15 ಆರ್ಡ್ರ್ ಹೊಡೆದಿದ್ದೀನಿ. ಇನ್ನೂ ಬೇಕಾದ್ರೂ ಒಂದು 8-9 ಆರ್ಡರ್ಸ್ ಬೇಕು ಫಸ್ಟ್ ಟಾರ್ಗೆಟ್ಗೆ.
ನೋಡೋಣ ಎಷ್ಟು ಬೇಗ ಹೊಡಿಸ್ತಾನೋ ಏನೋ, ಕುಣಿಸ್ತಾನೋ ವೇಟ್ ಮಾಡಿಸ್ತಾನೋ ಇಲ್ಲ ಗೊತ್ತಿಲ್ಲ. ಏನಾಗುತ್ತಾ ಹಣೆ ಬರೋದಲ್ಲಿ ಬರೆದವರು ಆರ್ಡ್ರ್ ಕೊಡ್ತಾನೆ, ಇಲ್ಲಾಂದರೆ ಇಲ್ಲ ಅಂದ್ಕೊಂಡು ಸುಮ್ಮನೆ ಹೋಗೋಣ. ತೊಗೊಂಡು ಹೋಗ್ಬಿಡ್ಲ ಮ್ಯಾನೇಜರ್ಗೆ ಬೋಲ, ಕರಿ ಮ್ಯಾನೇಜರ್ಗೆ ಬೋಲ, ಮ್ಯಾನೇಜರ್ ಕರಿ ಈ ಥರನೇ ಹಾಂ ಕರಿ ಇಲ್ಲಿ. ಅವನೇ ಕೊಟ್ಟಿದ್ದಲ್ಲ ನನಗೆ. ಒಯ್ದೆ ತಾನ ಮುಜೆ ಆರ್ಡರ್ ಒಯ್ದೆ ಅಣ್ಣ, ತೊಗೊಂಡೋಗ್ಬಿಡ್ಲ ಸುಮ್ಮನೆ, ಫುಲ್ ಮೇಲ್ ಐತಿ. ನನ್ನ ಮಕ್ಕಳು ಏನು ಕೆಲಸ ಮಾಡ್ತೀರಲ್ಲ, ಕರಿ ಬೇಗ. ಏನು ಹುಚ್ಚು ನನಗೆ ಐಟಮ್ ಬಿದ್ದಿರೋ ಕರ್ಡ್ ರೈಸ್ ಒಂದೇ ಐಟಮ್. ಇವ್ನು ನೋಡ್ರಿ ಮೀಲ್ಸ್ ಕೊಡ್ತಾವಣ. ಇದ್ಯಾವುದು ಝೊಮ್ಯಾಟೊ ಐಡಿದು. ಸುಮ್ಮನೆ ತೊಗೊಂಡೋಗ್ಬಿಡ್ಲ ಅನಿಸ್ತೈತೆ. ಹೊಡ್ಸ್ಕೊಳ್ಳಿ ಇವರೇ ಬೇಕಾರೆ. ನನ್ನ ಮಗ ಹೌದು ಎಲ್ಲೋ ಹುಚ್ಚು ನನ್ನ ಮಗ ಇದ್ದಾನೆ ಇರುತ್ತೆ. ಬಿಲ್ ನೋಡಿಲ್ಲ, ಇದ್ರ ಮೇಲೆ ಇರೋದು. ಇದು ಯಾವುದು ಐಡಿ ಅಂದರೆ ಝೊಮ್ಯಾಟೊ ಆರ್ಡ್ರ್ ಐಡಿ. ಬೇಕಣ್ಣ ತೊಗೊಂಡೋಗ್ತೀರಾ? ಸುಮ್ಮನೆ ಅವನೇನು ಮಾತಾಡ್ತಾ ಇಲ್ಲ, ಸುಮ್ಮನೆ ಕೊಟ್ಬಿಟ್ಟವಣೆ. ಇದೊಂದೇ ಇರೋದು ಐಟಮ್, ಒಂದು ಕೆಳಗಡೆ ಬಾಕ್ಸ್ ಅದು ಕೊಟ್ಟವಣೆ. ಬಾಯ್ ಕರಿ ಮ್ಯಾನೇಜರ್ನ. आ रहा है क्या मैनेजर? आएगा कब आ रहा है मैनेजर को बोला थोड़ा बात करने का, तेरा कंप्लीट करने का है, बोला मैनेजर को पहले. ಬನ್ನಿ ಸರ್, ಒಂದು ನಿಮಿಷ. ಯಾಕೆ ಸರ್ ಇಟ್ಟಿದ್ರೆ ಇಂಥವ್ರನ್ನೆಲ್ಲ ಕೆಲಸಕ್ಕೆ? ನಂದು ಬರೀ ಕರ್ಡ್ ರೈಸ್ ಐತೆ, ಇದನ್ನು ಕೊಡೋದು ಬಿಟ್ಟು ಇದು ಕೊಡ್ತಾವಣೆ. ಈ ಥರ ಕೆಲ್ಸಕ್ಕೆ ಬೇರೆ ಡೆಲಿವರಿ ಪಾರ್ಟ್ನರ್ಗೆ ಆಗಲ್ವಾ ಮೋಸ? ಇವತ್ತು ನಾನಾಗಿದೆ ಪರವಾಗಿಲ್ಲ, ನಾನು ಬರೀ ಕರ್ಡ್ ರೈಸ್ ಅಷ್ಟೇ ಐತೆ. ಹಾಂ ಅವನೇ, ಅವ್ನು ಫುಲ್ ನಾನು ಒಬ್ಬನೇ. ಬೇರೆ ಯಾರು ಡೆಲಿವರಿ ಪಾರ್ಟ್ನರ್ ತೊಗೊಂಡು ಹೋಗಿದ್ರೆ ನೋಡಿ, ಅವನು ಬಾಕ್ಸ್ ಕೊಟ್ಟ, ಅದನ್ನ ಅವ್ನು ಕೊಟ್ಟವಣೆ. ಏನು ಹುಚ್ಚಿದ್ದಾರೆ ನೋಡಿ, ಇಂಥವ್ರು ಇಟ್ಕೊಂಡು ಬಿಟ್ರೆ ಬೇರೆ ಡೆಲಿವರಿ ಪಾರ್ಟ್ನರ್ ತಾನೆ. ಅವ್ನು ನಾನು ತೊಗೊಂಡೋಗ್ಬಿಟ್ರೆ ಬೇರೆಯವ್ರು ಬಿದ್ದಿದ್ರೆ ಹೇಳಿ, ಸ್ವಲ್ಪ ಕರೆಕ್ಟಾಗಿ ನೋಡಿಬಿಟ್ಟು ಕೊಡೋಕ್ಕೆ ಹೇಳಿ. ಅವ್ನು ಕೊಟ್ಟ, ಅವ್ನು ಬಾಳೆಕಾಯಿ ಎಲೆ ಕೊಟ್ಟ, ನೋಡ್ಬಿಟ್ಟು ಕೊಡೋಕ್ಕೆ ಹೇಳಿ ಅವ್ರಿಗೆ, ಸರಿನಾ? ಅದೇ ಬೇರೆ ಡೆಲಿವರಿ ಪಾರ್ಟ್ನರ್ ಬಿದ್ದಿದ್ರೆ ನಿಜ ಹೇಳ್ತೀನಿ, ನಮ್ಮ ತಾಯಿಗೆ ದೇವ್ರು ಮಾಡಿಬಿಡ್ತಿದ್ದೋ. ಹತ್ತತ್ರ ಆಂಧ್ರ ಮಿಲ್ಸ್ ಮೇಲೆ. ಆಮೇಲೆ ಸಂಜೆವ್ರನ್ನ ತೊಗೊಂಡು ಇನ್ನೇನು ಮಾಡಲಿ, ಇಟ್ಕೊಂಡು ಬ್ಯಾಗೆಲ್ಲ ತುಂಬ್ಕೊಳ್ಳೋದು ಇದನ್ನಾಗತ್ತಲ್ಲ. ಅದಕ್ಕೆ ಸುಮ್ಮನೆ ಕೊಟ್ಬಿಟ್ಟು ಕರ್ಡ್ ರೈಸ್ ಅಷ್ಟೇ ತೊಗೊಂಡೋಗ್ಬಿಟ್ಟು ಹೋಗ್ತಾಯಿದ್ದೀನಿ. ಸಿಗ್ತೀನಿ ಮಾಡಿ. ಹಾಂ 8763 ಒಂದು ಅಂಬೂರ್ಚ್. ಇದನ್ನು ಟೇಪ್ ಹಾಕಲ್ವಾ? ಅಣ್ಣ ಕಸ್ಟಮರ್ ನಮಗೆ ಬೈತ್ರಣ್ಣ, ಟೇಪ್ ಆದ್ರೆ ಹಾಕೋಣ. ನೀನು ಈ ಥರ ಪ್ಯಾಕ್ ಮಾಡಿದ್ರೆ ನೆಕ್ಸ್ಟ್ ಟೈಮ್ ನಿಂಗೆ ಆರ್ಡ್ರ್ ಬೇಕಾ ಬೇಡವಣ್ಣ? ಇಲ್ಲ ಸ್ಟಾಪ್ಲರ್ ಆದ್ರೂ ಹಾಕಿ. ಹಾಂ ಹೌದಾ? ಇಲ್ಲ ಈ ಥರ ಕೊಟ್ಟರೆ ನನ್ನ ಕಸ್ಟಮರ್ ಏನಂತಾರೆ, ಬೇರೆ ಎಕ್ಸ್ಚೇಂಜ್ ಮಾಡಿಬಿಟ್ಟು ಕೊಟ್ಟವನ ಅಂತ ಅಂದ್ಬಿಡ್ತಾರೆ. ನಂದಿಲ್ಲ, ನಾನು ವಿಡಿಯೋ ಮಾಡ್ಕೋತೀನಿ ಪ್ರೂಫ್ಗೆ. ನೋಡಿ ಇಲ್ಲಿ ಆರ್ಡ್ರ್, ಅಲ್ಲಿ ಟೇಪ್ ತೊಗೊಂಡು ಹಚ್ತಾರೆ. ಇದ್ರ ಟೇಪ್ ಇದ್ರೆ ನಮಗೇನು ಅನ್ಸಲ್ಲ ಪ್ರಾಬ್ಲಮ್ಮು. ಅದೇ ಸರ್, ಮೇಲ್ಗಡೆ ಟೇಪ್ ಹಾಕಿ. ಹಂಗಲ್ಲ ನಾವು ದೊಡ್ಡದಾಗಿ ಹಾಕು, ತೊಗೊಳ್ಳಿ ದೊಡ್ಡ ಹಂಗೆ ಹಾಕ್ಬೇಕು. ಹಾಂ ಸುಮ್ಮನೆ ಇರೋಣ. ಆ ಡ್ಯಾಮೇಜ್ ಆದ್ರೆ ನನಗೇನಿಲ್ಲ, ಡ್ಯಾಮೇಜ್ ಅಂತ ಹಾಕಿಬಿಡ್ತೀನಿ. ನಿಮಗೆ ಬರೋದು ಬ್ಯಾಡ್ ರೇಟಿಂಗ್ ನಿಮಗೆ ಬರುತ್ತೆ ಅಣ್ಣ. ಹಾಂ ಹಾಂ ಹೌದಣ್ಣ. 7-9-7 ರೆಡಿ ಇದೆ ನೋಡಿ, ಕೊಡಿ ಸ್ನೇಹಿತರೆ. ಬಂದುಬಿಟ್ಟು ಇವಾಗ ಟೈಮಿಂಗ್ಸ್ ಆಗಿದೆ. 2 ಮಲ್ಟಿ ಆರ್ಡ್ರ್ ಬಿದ್ದಿರೋದು. ಒಂದು ಎಲ್ಲಿ ಕೊಟ್ಬಿಟ್ಟವನೇ, 2 ಆರ್ಡ್ರ್ ಅಂದರೆ ಒಂದು ಪ್ರೆಸ್ಟೀಜು, ಎರಡನೇದು ಎಲ್ಲಿದು ಒಳಗಡೆ ಕೊಟ್ಬಿಟ್ಟವನೆ. ಬರ್ರಿ ಹೋಗೋಣ. ಇದೊಂದು ಕೊಟ್ಬಿಟ್ರೆ ಆಲ್ಮೋಸ್ಟು ಎಷ್ಟಪ್ಪ ಬೇಕಾಗತ್ತೆ ಅಂದರೆ ಹೇಳ್ತೀನಿ. ಅಪ್ಪ ಬ್ಯಾಗಲ್ಲಿ ಒಂದು ಪ್ಯಾರಿಸ್ ಪೆಣ್ಣೆ, ಒಂದು ಸ್ಮೋಕಿ ಡೋಕಿ ಬಿದ್ದಿತ್ತಲ್ಲ, ಮಧ್ಯಾಹ್ನ ಹೊಡೆದಿರೋದು. 27 ಆರ್ಡ್ರ್ ಹೊಡೆದಿದ್ದೀನಿ. ಇನ್ನೂ ಒಂದು 8-9 ಆರ್ಡ್ರ್ ಬೇಕು. ಬರ್ರಿ ನೋಡೋಣ, ಜಲ್ದಿ ಹೊಡಿಯೋನು. 2 ಆರ್ಡ್ರ್ ಬಿದ್ದೈತಿ. ಆಲ್ಮೋಸ್ಟ್ 1 ಕೌಂಟಿಂಗ್ ತೊಗೋತಾನೆಲ್ಲ ಗೊತ್ತಿಲ್ಲ, ಏನಾಗುತ್ತೋ ಆಗುತ್ತೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆಗೆ ದೋಸ್ರೋ ನೋ. ನಾವು ಗಾಡಿ ಹೊಡೆಯೋದು ಹಿಂಗೆ ನೋಡ್ರು. ಬರ್ರೋ ಕೆಲಸ ಮಾಡ್ರು, ರೆಫರ್ ಮಾಡ್ತೀನಿ. ಸಿಗ್ತೀನಿ ಮತ್ತೆ ನಿಮ್ಗೆ ಆಮೇಲೆ. ಸ್ನೇಹಿತರೆ ಟೈಮಿಂಗ್ಸ್ ಬಂದ್ಬಿಟ್ಟು 9-10 ಗಂಟೆ ಐತೆ. ಮಲ್ಟಿ ಆರ್ಡ್ರ್ ಕೊಟ್ಟಿದ್ದ ಹೋದು ಅವ್ನು ಬೈಬಾರ್ದು. 90 ರೂಪಾಯಿಗೆ ಒಂದು ಪ್ಲಾಟಿನಮ್ ಸಿಟಿ ದರಿದ್ರ ಬ್ಲಾಕಿಗೆ. ಅದಾದಮೇಲೆ ಇಲ್ಲಿ 8ನೇ ಮೇಲೆ ಒಳಗಡೆ ಎಲ್ಲ ಕೊಟ್ಟವನೇ. ಮ್ಯಾಪ್ ಹಾಕೊಂಡು ಹೋಗ್ತಾಯಿದ್ದೀನಿ. ಲೊಕೇಶನ್ ಒಳಗಡೆ ಗಲ್ಲಿ ರೋಡ್ ಇರೋದಲ್ಲ, ಮೇನ್ ರೋಡ್ ಅಷ್ಟೇ ಲೊಕೇಶನ್ ಹಾಕೊಂಡು ಬರೋಲ್ಲ. ಗಲ್ಲಿ ರೋಡ್ ಅಂದರೆ ಮ್ಯಾಪ್ ಹಾಕೊಂಡು ಬಿಡ್ತೀನಿ ನಾನು. ದಯವಿಟ್ಟು ಹೊಸರು ಬರೋವರೆಗೆ ಹೇಳ್ತೀನಿ, ಅರ್ನಿಂಗ್ಸ್ ಆಗುತ್ತಾ, ಎಷ್ಟಾಗುತ್ತಾ ದಯವಿಟ್ಟು ನಾನು ವೀಡಿಯೋ ಫುಲ್ ನೋಡ್ದು ಬನ್ನಿ. ಯಾವಾಗಲೂ ಗೊತ್ತಾಗುತ್ತೆ ಎಷ್ಟು ಅರ್ನಿಂಗ್ಸ್ ಮಾಡಿದ್ದೆ. ತಮ್ಮನೇಲೆಲ್ಲೂ ಹಾಕಿರ್ತೀನಿ ಇಷ್ಟು ಅಮೌಂಟ್ ಆಯಿತು ಇಷ್ಟು ಆರ್ಡ್ರಿಗಂತ. ಆದ್ರೂ ಸುಮ್ಮನೆ DM ಮಾಡಿ ಆಮೇಲೆ ರಿಪ್ಲೈ ಮಾಡಿಲ್ಲ ಅಂತ ಬೈತೀರ. ನೀವೇ ಬೈತೀರಾ. ಒಳ್ಳೆಯದು ನೀವು ಹೇಳ್ತೀರಾ, ಕೆಟ್ಟದ್ದು ನೀವೇ ಹೇಳ್ತೀರಾ. ಹೆಂಗೆ ಸಹಿಸ್ಕೊಳ್ಳೋದು ಹೇಳಿ?
ಯಾವಾಗಲೂ ಒಂದು 3-4 ಜನ ಮೆಸೇಜ್ ಮಾಡ್ತಾರೆ ಡಿ ಎಮ್ಮು, ಇಲ್ಲ ವೀಡಿಯೋ ನೋಡ್ತಾರಂತೆ ಯೂಟ್ಯೂಬಲ್ಲಿ, ಮತ್ತು ಕೇಳ್ತಾರೆ, ನೋಡಿಬಿಟ್ಟು ಮತ್ತೆ ಕ್ವಶನ್ ಕೇಳ್ತಾರೆ ಏನಂತ, ಅಣ್ಣ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಅಂತ. ಅವ್ರಿಗೆ ಏನಂತ ರಿಪ್ಲೈ ಮಾಡಲಿ ನಾನು ಇವಾಗ, ನಂಗೆ ನಗಬೇಕು ಅಳಬೇಕು ಗೊತ್ತಾಗ್ತಲ್ಲ. ದಯವಿಟ್ಟು ಮತ್ತು ಯೂಟ್ಯೂಬಲ್ಲಿ ವೀಡಿಯೋಸ್ ನೋಡ್ತಂತ ಹೇಳ್ತಾರೆ, ಇನ್ಸ್ಟಾಗ್ರಾಮಲ್ಲಿ ಡಿ ಎಮ್ಮು ಮಾಡ್ತಾರೆ, ಅಣ್ಣ ಡೈಲಿ ಎಷ್ಟು ಅರ್ನಿಂಗ್ಸ್ ಮಾಡ್ತೀರಂತ. ಇನ್ನೇನು ಹೇಳೋದಪ್ಪ, ಡೈಲಿ ಕೆಲಸ ಮಾಡಿದಷ್ಟೇ ತಾನೇ ವೀಡಿಯೋ ಅಪ್ಲೋಡ್ ಮಾಡೋದು, ಅದಕ್ಕೆ ಹೇಳೋದು ದಯವಿಟ್ಟು ಪೂರ್ತಿ ವೀಡಿಯೋ ನೋಡಿ ಅಂತ. ಅಕ್ಕ ಮೆತ್ತಗೆ ಬಾ, ಇನ್ನೂ ಭಾಳ ಬದುಕಬೇಕು ನಾನು, ಸಡನ್ನಾಗಿ ಬಂದುಬಿಟ್ರೆ ಎಲ್ಲಿ ಹೋಗಲಿ ನಾನು. ಏರಿ ಏನಾದರೂ ಮಾಡ್ಕೊಳ್ಳಿ, ಜನರು ಅವ್ರ ಅಭಿಪ್ರಾಯ ಅವ್ರು ಹೇಳ್ತಾರೆ. ದಯವಿಟ್ಟು ನಾನು ಏನು ಯೂಟ್ಯೂಬಲ್ಲಿ ಏನಂತ ಹೇಳಿ ಅಷ್ಟೇ ದುಡಿಯೋದು ಬ್ರೋ. ದಯವಿಟ್ಟು ಬೇರೆ ಥರ ಅರ್ಥ ಮಾಡ್ಕೊಬೇಡ್ರಿ, ರಿಪ್ಲೈ ಕೊಟ್ಟಿಲ್ಲ ಅಂತ ಬೈಯಕ್ಕೆ ಹೋಗ್ಬೇಡ್ರಿ. ಓಕೆ, ಇಷ್ಟು ಹೇಳ್ತಾ ಮತ್ತೆ ಸಿಗ್ತೀನಿ ಲಾಸ್ಟಲ್ಲಿ. ಏನ ಮೇಡಮ್ ಮೇಡಮ್ ಇಲ್ಲ ಸಾರಿ, ಓಕೆ ತೊಗೊಳ್ಳಿ, ವೆಲ್ಕಮ್ ಮೇಡಮ್. ಬರ್ರಿ, ಇನ್ನು 2 ಮಲ್ಟಿ ಆರ್ಡರ್ ಡ್ರಾಪ್ ಕೊಟ್ಟೆ. ಆಲ್ಮೋಸ್ಟು ಎಷ್ಟಪ್ಪ 99 ರೂಪಾಯಿ ಕೊಟ್ಟ ನೋಡಿ. ಬಡ್ಡಿ ಮಗ ಓದು. ಎಷ್ಟು ಕಿಲೋಮೀಟ್ರು ಪಿಕಪ್ ಡ್ರಾಪ್? ಒಂದು 10-11 ಕಿಲೋಮೀಟ್ರು. ಅದೇ ಸಿಂಗಲ್ ಆರ್ಡ್ರ್ ಕೊಟ್ಟಿದ್ರು ಇಷ್ಟೇ ಕೊಡ್ತಿದ್ದ, ಅದರಲ್ಲಿ ಬರೀ ಮಲ್ಟಿ ಆರ್ಡರ್ ಸೇರಿಸ್ಬಿಟ್ಟು ಇಷ್ಟು ಕೊಟ್ಟವನೆ. ಇವ್ನ ಮಗ ಅಲ್ಲ ಮಗ. ಇನ್ನೊಂದು ಆರ್ಡ್ರ್ ಬೇಕಾಯ್ತೆ, ಇಲ್ಲಿಂದ ಯಾವ್ದಾರು ಅದು ನೋಡಿ ರಿಟರ್ನ್ ಅಮೌಂಟ್ ತೋರಿಸಿದ್ದ. ಬಡ್ಡಿ ಮಗ ಓದು. ಅವನು ಮೊನ್ನೆಗೆ ಯಾವ ರೂಟಿಂದ ಬಂದೆ, ಈ ಕತ್ಲಲ್ಲಿ ಕರಡಿಗೂ ಜಾಮೂನು ತಿನ್ಸೋಕ್ಕೆ ಹೋಗ್ಬಾರ್ದು ಹಂಗೈತಲ್ಲ ನನ್ನ ಜೀವನ. ಕತ್ಲಲ್ಲಿ ನೋಡ್ರಿ ಬಂದುಬಿಟ್ಟೆ, ಯಾವ ರೂಟಿಗೆ ಬಂದುಬಿಟ್ಟೆ ಅಂತೆಲ್ಲ ಗೊತ್ತಾಗ್ತಲ್ಲ. ಇರಿ ನೋಡೋಣ, ಈ ರೂಟಿಗೆ ಹೋಗ್ತೀನಿ ಫಸ್ಟು. ಇರಿ ಲಾಸ್ಟಲ್ಲಿ ಸಿಗ್ತೀನಿ, ಎಷ್ಟು ಅರ್ನಿಂಗ್ಸ್ ಆಯಿತು ಏನಾಯ್ತು ಅಂತ ಲಾಸ್ಟಲ್ಲಿ ಹೇಳ್ಬಿಡ್ತೀನಿ ಇವಾಗ. ಸ್ನೇಹಿತರೆ ಟೈಮು 10:49 ಆಗಿರೋದು. ಅರ್ನಿಂಗ್ಸು 1439. ಇರಿ ಕ್ಯಾಲ್ಕುಲೇಟ್ ಮಾಡಿಬಿಡೋಣ. 1439 ಪ್ಲಸ್ಸು ಮ್ಯಾಕ್ಸ್ ಬೋನಸ್ 105 ಪ್ಲಸ್ ಇನ್ಸ್ಟಿಟ್ಯೂಟ್ ಒಂದು 500 ರೂಪಾಯಿ, 2044 ರೂಪಾಯಿ ಆಗಿದೆ ಇವತ್ತಿನ ಅರ್ನಿಂಗ್ಸು. 12:49 37 ಆರ್ಡ್ರು. ಸಾರಿ ಎಷ್ಟು 37 ಅಂತೀನಿ, ಇಲ್ಲಿ ನೋಡ್ರು ಅಂದರೆ ಅದು ಇದ್ರದ್ದು ಅದು ಅಮೌಂಟ್ ಆರ್ಡರ್ಸು ಅದು ರಿಟರ್ನ್ ಅಮೌಂಟ್ ಬರಲ್ಲ, ಅದು ಆ್ಯಡ್ ಆಗುತ್ತಲ್ಲ. ಇಲ್ಲಿ ಬಂದು ನೋಡಿದ್ರೆ 35 ಆಗಿದೆ ನೋಡ್ಬೋದು. ಇಷ್ಟೇ ಇವತ್ತಿನ ಅರ್ನಿಂಗ್ಸ್ ಮಾಡಿರೋದು. ಆಲ್ಮೋಸ್ಟು 12:49 ಅಷ್ಟೇ ಮಾಡಿರೋದು. ಅದರಲ್ಲಿ ಬರೀ ಬಂದುಬಿಟ್ಟು 2044 ರೂಪಾಯಿ. ಇಷ್ಟೇ ಇವತ್ತು ಅರ್ನಿಂಗ್ಸ್ ಆಗಿರೋದು. ಈ ವಿಡಿಯೋ ಇಲ್ಲಿಗೆ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಟಾಟಾ ಬಾಯ್.